ಹಾಯ್ ನಮಸ್ತೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ಇವತ್ತಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ದೇವಿಯನ್ನ ನೋಡಿದ್ರೆ ಅದರ ಅರ್ಥ ಏನು ಅಂತ ತಿಳಿಯೋಣ. ನಾವು ಕಾಣುವ ಕನಸಿನಲ್ಲಿ ಕೆಲವೊಂದನ್ನ ಶುಭ ಕನಸು ಅಂತ ಪರಿಗಣಿಸಲಾಗುತ್ತೆ. ಅಂತಹ ಶುಭ ಕನಸುಗಳಲ್ಲಿ ವೈಷ್ಣೋ ದೇವಿಯ ಕನಸು ಕೂಡ ಒಂದಾಗಿದೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ಕನಸಲ್ಲಿ ನೀವು ವೈಷ್ಣೋ ದೇವಿಯನ್ನ ನೋಡಿದ್ರೆ ಅದರ ಅರ್ಥವೇನು, ಕನಸಲ್ಲಿ ಈ ದೇವಿ ಕಾಣಿಸಿಕೊಳ್ಳುವುದರ ಅರ್ಥ ಏನು ಎಂಬುದನ್ನ ತಿಳಿಯೋಣ. ಅನೇಕ ಬಾರಿ ನಾವು ವಿವಿಧ ಕನಸುಗಳನ್ನ ಕಾಣುತ್ತೇವೆ. ಅವುಗಳಲ್ಲಿ ಕೆಲವೊಂದು ಕನಸುಗಳು ಶುಭ ಸೂಚನೆಯನ್ನ ನೀಡಿದ್ರೆ ಇನ್ನೂ ಕೆಲವೊಂದು ಕನಸುಗಳು ಅಶುಭ ಸೂಚನೆಯನ್ನ ನೀಡುತ್ತೆ. ಕೆಲವೊಂದು ಕನಸುಗಳು ನಮಗೆ ಜೀವನದಲ್ಲಿ ಜಾಗರೂಕರಾಗಿರುವಂತೆ ಸೂಚನೆಯನ್ನ ನೀಡುತ್ತೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ನಾವು ಕನಸಲ್ಲಿ ದೇವತೆಯನ್ನ ನೋಡುತ್ತೇವೆ. ಅದರಲ್ಲೂ ಕನಸಿನಲ್ಲಿ ವೈಷ್ಣೋ ದೇವಿಯನ್ನ ನೋಡುವುದು ತುಂಬಾನೇ ಶುಭ ಕನಸು ಅಂತ ಪರಿಗಣಿಸಲಾಗುತ್ತೆ. ಕನಸಲ್ಲಿ ವೈಷ್ಣೋ ದೇವಿಯನ್ನ ನೋಡುವುದರಿಂದ ಅನೇಕ ಶುಭ ಫಲಗಳನ್ನ ನಾವು ಪಡೆದುಕೊಳ್ಳುತ್ತೇವೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ನಾವು ಕನಸಿನಲ್ಲಿ ವೈಷ್ಣೋ ದೇವಿಯನ್ನ ನೋಡುವುದು ಯಾವ ಶುಭ ಸೂಚನೆಯನ್ನ ನೀಡುತ್ತೆ ಎಂಬುದನ್ನ ತಿಳಿದುಕೊಳ್ಳೋಣ. ಒಂದು, ವೈಷ್ಣೋ ದೇವಿ ನಗುತ್ತಿರುವ ಕನಸು. ಸ್ವಪ್ನ ಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿ ತನ್ನ ಕನಸಿನಲ್ಲಿ ತಾಯಿ ವೈಷ್ಣೋ ದೇವಿ ನಗುತ್ತಿರುವುದನ್ನ ಅಥವಾ ಆಕೆ ಸಂತೋಷದಿಂದಿರುವುದನ್ನ ನೋಡುತ್ತಾನೋ ಅವನು ತನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸನ್ನ ಸಾಧಿಸುತ್ತಾನೆ. ತಾಯಿ ವೈಷ್ಣೋ ದೇವಿಯಿಂದ ದೈವಿಕ ಆಶೀರ್ವಾದವನ್ನ ಪಡೆದುಕೊಳ್ಳುತ್ತಾನೆ ಅಂತ ಹೇಳಲಾಗಿದೆ. ತಾಯಿ ವೈಷ್ಣೋ ದೇವಿ ನಗುತ್ತಿರುವಂತೆ ಅಥವಾ ಆಕೆ ಸಂತೋಷದಲ್ಲಿರುವಂತೆ ನಾವು ಕನಸನ್ನ ನೋಡಿದರೆ ಅದನ್ನ ಅತ್ಯಂತ ಶುಭ ಕನಸು ಅಂತ ಪರಿಗಣಿಸಲಾಗುತ್ತೆ. 2, ವೈಷ್ಣೋ ದೇವಿ ಆಶೀರ್ವಾದ ನೀಡುವ ಕನಸು. ಇನ್ನು ಕನಸಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕನಸಲ್ಲಿ ವೈಷ್ಣೋ ದೇವಿ ಆಶೀರ್ವಾದವನ್ನ ನೀಡುವಂತೆ ನೀವು ಕನಸನ್ನ ಕಾಣುವುದು ಅಂದ್ರೆ ಇದನ್ನ ಕೂಡ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ. ಇದನ್ನ ನೀವು ಅದೃಷ್ಟದ ಸೂಚಕ ಅಂತಾನೆ ಪರಿಗಣಿಸಬಹುದು. ನಿಮ್ಗೆ ಇಂತಹ ಕನಸು ಬಿದ್ರೆ ನಿಮ್ಮ ಅದೃಷ್ಟ ಬೆಳಗುವುದು, ಹಣಕಾಸಿನ ಲಾಭವನ್ನ ನೀವು ಪಡೆದುಕೊಳ್ಳುತ್ತೀರಾ. ವ್ಯಾಪಾರ ವ್ಯವಹಾರದಲ್ಲಿ ಆ ವ್ಯಕ್ತಿಯು ಲಾಭವನ್ನ ಪಡೆದುಕೊಳ್ಳುತ್ತಾನೆ. ವೈಷ್ಣೋ ದೇವಿಯ ಕನಸು. ನಾವು ಕನಸಲ್ಲಿ ವೈಷ್ಣೋ ದೇವಿಯನ್ನು ನೋಡುವುದರಿಂದ ನಮ್ಮ ಜೀವನದ ಎಲ್ಲಾ ರೀತಿಯ ತೊಂದರೆಗಳು, ದುಃಖಗಳು ದೂರವಾಗುತ್ತೆ ಅಂತ ನೀವು ಅರ್ಥ ಮಾಡಿಕೊಳ್ಬಹುದು. ಇದರರ್ಥ ನೀವು ವೈಷ್ಣೋ ದೇವಿಯ ಆಶೀರ್ವಾದವನ್ನ ಪಡೆದುಕೊಂಡಿದ್ದೀರಾ. ಇಂತಹ ಕನಸುಗಳು ನಿಮ್ಗೆ ಬಿದ್ರೆ ಆದಷ್ಟು ಬೇಗ ವೈಷ್ಣೋ ದೇವಿ ದೇವಾಲಯಕ್ಕೆ ಹೋಗಿ ಬನ್ನಿ. ಇದು ತಾಯಿ ನಿಮ್ಮನ್ನ ನೋಡಬೇಕೆನ್ನುವ ಸೂಚನೆ ಕೂಡ ಆಗಿರ್ಬೋದು. 4, ವೈಷ್ಣೋ ದೇವಿ ವಿಗ್ರಹ ಅಥವಾ ಫೋಟೋದ ಕನಸು. ವೈಷ್ಣೋ ದೇವಿ ಕನಸಿಗೆ ಸಂಬಂಧಿಸಿದಂತೆ ಇನ್ನೊಂದು ಶುಭ ಕನಸು ಅಂದ್ರೆ ಅದುವೇ ನೀವು ನಿಮ್ಮ ಕನಸಿನಲ್ಲಿ ತಾಯಿ ವೈಷ್ಣೋ ದೇವಿ ವಿಗ್ರಹ ಅಥವಾ ಫೋಟೋವನ್ನ ನೋಡುವುದಾಗಿದೆ. ಇಂತಹ ಕನಸುಗಳು ನಿಮ್ಗೆ ಶುಭ ಕನಸಾಗಿದೆ. ಕನಸಲ್ಲಿ ನಾವು ವೈಷ್ಣೋ ದೇವಿ ವಿಗ್ರಹ ಅಥವಾ ಫೋಟೋವನ್ನ ನೋಡುವುದರಿಂದ ಆ ವ್ಯಕ್ತಿಯು ಸಕಲ ಇಷ್ಟಾರ್ಥಗಳು ಈಡೇರುವುದು ಅನ್ನುವಂಥದ್ದು ನಂಬಿಕೆ. ಅಷ್ಟೇ ಅಲ್ಲದೆ ನೀವು ನಿಮ್ಮ ಕೆಲಸದಲ್ಲಿ ಕಾರ್ಯಗಳಲ್ಲಿ ಯಶಸ್ಸನ್ನ ಪಡಿಬಹುದು. 5, ವೈಷ್ಣೋ ದೇವಿಯ ಪ್ರಸಾದದ ಕನಸು. ನೀವು ನಿಮ್ಮ ಕನಸಲ್ಲಿ ಯಾರೋ ಒಬ್ಬ ವ್ಯಕ್ತಿ ವೈಷ್ಣೋ ದೇವಿಗೆ ಪ್ರಸಾದವನ್ನ ಅಥವಾ ಭೋಗವನ್ನ ಅರ್ಪಿಸುವಂತೆ ನೋಡುವುದು ಅಂದ್ರೆ ಇದನ್ನ ಅತ್ಯಂತ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ. ಇನ್ನು ಕನಸಿನ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ವೈಷ್ಣೋ ದೇವಿಗೆ ಪ್ರಸಾದವನ್ನ ನೀಡುತ್ತಿರುವಂತೆ ಕನಸು ನೋಡಿದ್ರೆ ಅದು ನಿಮ್ಗೆ ತಾಯಿ ವೈಷ್ಣೋ ದೇವಿಯ ಆಶೀರ್ವಾದ ದೊರೆಯುವುದು ಎಂಬುದರ ಸಂಕೇತ ಹಾಗೂ ಜೀವನದಲ್ಲಿ ಸಂತೋಷ ವೃದ್ಧಿಯಾಗುತ್ತೆ ಅಂತ ಕೂಡ ಹೇಳ್ಬಹುದು.